45 ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರದಾಗ ನನಗೆ ಗೊತ್ತಿಲ್ಲ. 485 ರೂಪಾಯಿ ಎಷ್ಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ. 40,000 ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ. ಮುಂಬರುವ ಲೋಕಸಭಾ ಚುನಾವಣೆಗೆ ಪಕ್ಷವನ್ನ ಸಜ್ಜುಗೊಳಿಸೋ ಕೆಲಸದಲ್ಲಿ ಬಿಜೆಪಿ ನಿರತವಾಗಿದೆ. ಇದರ ನಡುವೆ ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡ್ತಾ ಇರೋ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕೂಡಲೇ ಕ್ರಮಕ್ಕಾಗಿ ಹೈಕಮಾಂಡ್ಗೆ ಒತ್ತಾಯ ಮಾಡೋದಕ್ಕೆ ಬಿಜೆಪಿಯ ಹಿರಿಯ ಮುಖಂಡರು ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಪಕ್ಷದ ಕಚೇರಿಯಲ್ಲಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಹಿರಿಯ ಮುಖಂಡರ ಸಭೆಯಲ್ಲಿ ಜೆಡಿಎಸ್ ಜೊತೆಗೆ ಹೊಂದಾಣಿಕೆಯಿಂದ 28 ಕ್ಷೇತ್ರಗಳಲ್ಲಿಯೂ ಜಯ ಗಳಿಸೋದಕ್ಕೆ ಒಗ್ಗಟ್ಟಿನ ಹೋರಾಟ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರಲಾಗಿದೆಯಂತೆ. ಹೀಗಿರುವಾಗ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿಂದಾಗ ಕೊಡ್ತಾ ಇರುವಂತಹ ಬಹಿರಂಗ ಹೇಳಿಕೆಗಳು ಪಕ್ಷಕ್ಕೆ ಮುಜುಗರ ತರ್ತಾ ಇರೋದಷ್ಟೇ ಅಲ್ಲ, ಸಂಘಟನೆಗೂ ಕೂಡ ಹಿನ್ನಡೆಯಾಗ್ತಾ ಇದೆ. ಈ ಬಗ್ಗೆ ತುರ್ತು ಕ್ರಮ ಆಗಲೇಬೇಕು ಅಂತ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರಂತೆ. ಯತ್ನಾಳ್ ವಿಷಯಕ್ಕೆ ಎಲ್ಲಾ ಸಭೆಯಲ್ಲಿ ಆದ್ಯತೆಯನ್ನ ಕೊಟ್ರೆ ಅವರಿಗೆ ದೊಡ್ಡ ಮನ್ನಣೆ ಸಿಗುತ್ತೆ. ಈ ಬಗ್ಗೆ ಚರ್ಚೆ ಮಾಡೋದು ಬೇಡ ಅನ್ನೋ ಅಭಿಪ್ರಾಯ ಕೂಡ ಕೇಳಿಬಂದಿದೆ. ಕೇಂದ್ರದ ನಾಯಕರು ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ. ಅವರಿಗೆ ಗೊತ್ತಿಲ್ಲದ ವಿಷಯಗಳೇನಿಲ್ಲ. ಹೀಗಾಗಿ ಯತ್ನಾಳ್ ಎಲ್ಲೆಲ್ಲಿ ಏನೇನ್ ಮಾತನಾಡಿದ್ದಾರೆ ಅನ್ನೋದನ್ನ ಆಡಿಯೋ ವಿಡಿಯೋ ಕ್ಲಿಪ್ಪಿಂಗ್ ಸಮೇತ ಹೈಕಮಾಂಡ್ಗೆ ಕಳುಹಿಸಿ ಕ್ರಮಕ್ಕೆ ಒತ್ತಾಯ ಮಾಡಬೇಕು ಅಂತ ತೀರ್ಮಾನ ಮಾಡಲಾಗಿದೆಯಂತೆ. ಯತ್ನಾಳ್ ಮೇಲೆ ಕೇಂದ್ರದ ವರಿಷ್ಠರು ತೆಗೆದುಕೊಳ್ಳೋ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗೋಣ ಅಂತಾನೂ ಕೂಡ ಎಲ್ಲರೂ ಸಭೆಯಲ್ಲಿ ಮಾತುಕತೆ ನಡೆಸಿದ್ದಾರೆ. ಆದ್ರೆ ಇವರ ಮಾತಿಗೆ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡುತ್ತೆ, ಇದು ಒಂದ್ ರೀತಿ ಕುತೂಹಲ. ಯಾಕಂದ್ರೆ ಈ ಹಿಂದೆ ಕೂಡ ಬಿಎಸ್ವೈ ಮೇಲೆ, ವಿಜಯೇಂದ್ರ ಮೇಲೆ, ಹಾಗೆ ಬಿಜೆಪಿಯ ಅನೇಕ ನಾಯಕರ ಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅನೇಕ ಆರೋಪ ಮಾಡ್ತಾ ಭ್ರಷ್ಟಾಚಾರಿಗಳು ಅಂತ ಹೇಳ್ತಾ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇಷ್ಟಾದ್ರೂ ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ. ಈಗ ಮತ್ತೆ ಅದನ್ನ ಮುಂದುವರಿಸ್ತಾ ಇದ್ದಾರೆ. ಆದ್ರೂ ಕೂಡ ಯಾಕೆ ಹೈಕಮಾಂಡ್ ಅಂದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಕೂಡ ಹೈಕಮಾಂಡ್ ಯಾಕೆ ಕ್ರಮವನ್ನ ತೆಗೆದುಕೊಂಡಿಲ್ಲ ಅನ್ನೋದು ಕೂಡ ಒಂದ್ ರೀತಿ ಎಲ್ರಿಗೂ ಕಾಡ್ತಾ ಇರೋ ಕುತೂಹಲ. ಯತ್ನಾಳ್ ಸಂಘ ಪರಿವಾರದ ನಿಷ್ಠಾವಂತ ಹಿಂದೂ ನಾಯಕ, ಹಿಂದೂ ಹುಲಿ ಅಂತಾನೆ ಫೇಮಸ್ ಆಗಿರೋರು. ಯತ್ನಾಳ್ ಬಿಜೆಪಿ ಹೈಕಮಾಂಡ್ ನಾಯಕರಿಗೂ ಪರಮಾಪ್ತ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರೆ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿರುವಾಗ ರಾಜ್ಯ ಬಿಜೆಪಿಯಲ್ಲಿ ಇವರು ಕೊಡುವಂತಹ ಹೇಳಿಕೆಗಳು ಅನೇಕ ರೀತಿಯಲ್ಲಿ ಹಿನ್ನಡೆಗೆ ಕಾರಣ ಆಗಬಹುದು. ಅದರಲ್ಲೂ ಈಗಂತೂ ರಾಜ್ಯದ ಬಿಜೆಪಿ ಪಾಲಿಗೆ ಯತ್ನಾಳ್ ವಿಲನ್ ಆಗ್ತಿದ್ದಾರಂತೆ. ಪಕ್ಷದ ಶಿಸ್ತನ್ನ ಮೀರಿ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕಿ ಅಂತ ವರಿಷ್ಠರಿಗೆ ದೂರು ಕೊಡೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಹೋಗ್ತಾ ಇದ್ದಾರೆ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಸ್ವಪಕ್ಷದವರ ವಿರುದ್ಧವೇ ವಾಗ್ದಾಳಿ ಮಾಡ್ತಾ ಇರೋ ಯತ್ನಾಳ್ ಬಾಯಿ ಮುಚ್ಚೋದಕ್ಕೆ ಯಡಿಯೂರಪ್ಪ ಕೈನಲ್ಲೂ ಆಗ್ತಾ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೈನಲ್ಲೂ ಆಗ್ತಾ ಇಲ್ಲ. ಇದರಿಂದ ಬಿಜೆಪಿ ಪಕ್ಷಕ್ಕಾಗ್ತಾ ಇರೋ ದೊಡ್ಡ ಡ್ಯಾಮೇಜ್ ಅಷ್ಟಿಷ್ಟಲ್ಲ. ವರಿಷ್ಠರ ಮೂಲಕ ಯತ್ನಾಳ್ ಬಾಯಿ ಮುಚ್ಚಿಸೋದಕ್ಕೆ ಬಿಜೆಪಿಯ ಹಿರಿಯ ನಾಯಕರು ರಣತಂತ್ರವನ್ನ ರೂಪಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಯತ್ನಾಳ್ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ಬಹುತೇಕ ನಾಯಕರು ಒಪ್ಪಿಗೆ ಕೊಟ್ಟಿದ್ದಾರೆ. ಯತ್ನಾಳ್ ವಿರುದ್ಧ ಹೈಕಮಾಂಡ್ಗೆ ಇವರು ಏನೆಲ್ಲ ದೂರು ಕೊಡಬೇಕು ಅಂತ ರೆಡಿಯಾಗಿದ್ದಾರೆ ಗೊತ್ತಾ? ಒಂದನೇದು, ಸಿಎಂ ಸೀಟಿಗೆ 2,500 ಕೋಟಿ ಅಂತ ವರಿಷ್ಠರ ಬಗ್ಗೆ ಮಾತನಾಡಿದ್ದು. ಎರಡನೇದು, ಯಡಿಯೂರಪ್ಪ ಶಕುನಿ ನಾಯಕ ಅಂತ ಯತ್ನಾಳ್ ಬೈದಿದ್ದು. ಮೂರನೇದು, ಬಕೆಟ್ ಹಿಡಿದು ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗಿದ್ದು ಅಂದಿದ್ದು. ಇನ್ನು ನಾಲ್ಕನೇದು, ಯತ್ನಾಳ್ ಹೇಳಿಕೆಗಳನ್ನ ಕಾಂಗ್ರೆಸ್ ಹೇಗೆಲ್ಲ ಬಳಸ್ಕೊಳ್ತಿದೆ ಅನ್ನೋದು. ಇನ್ನು ಐದನೇದು, ಪಂಚಮಸಾಲಿ ಮೀಸಲಾತಿ ವಿಷಯದಲ್ಲಿ ಏನೆಲ್ಲ ಮಾಡಿದ್ರು ಅನ್ನೋದು. ಹಾಗೇನೆ ಈಗ ರೀಸೆಂಟ್ ಆಗಿ ಕೋವಿಡ್ ಸಮಯದಲ್ಲಿ ಬಿಜೆಪಿ, ಅದರಲ್ಲೂ ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲಿ ಏನೆಲ್ಲ ಭ್ರಷ್ಟಾಚಾರ ಮಾಡ್ತು, 40,000 ಕೋಟಿ ಅವ್ಯವಹಾರ ಮಾಡಿದೆ ಅಂತೆಲ್ಲ ಆರೋಪಗಳನ್ನ ಮಾಡಿದ್ರು. ಇಷ್ಟೆಲ್ಲ ಅಂಶಗಳನ್ನ ಇಟ್ಕೊಂಡು, ಹಾಗೆ ಯಾವ್ಯಾವ ಡೇಟ್ನಲ್ಲಿ, ಟೈಮ್ನಲ್ಲಿ, ಯಾವ್ಯಾವ ಜಾಗದಲ್ಲಿ ಮಾತನಾಡಿದ್ರು ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಇಟ್ಕೊಂಡು ಬಿಜೆಪಿ ನಾಯಕರು ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಈ ಸಭೆಯಲ್ಲಿ ಯಾರ್ಯಾರಿದ್ರು ಗೊತ್ತಾ? ಮಾಜಿ ಸಿಎಂಗಳಾದ ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಡಿಎಸ್ ಸದಾನಂದಗೌಡ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ, ಮಾಜಿ ಸಚಿವರಾದ ಕೆಎಸ್ ಈಶ್ವರಪ್ಪ, ಗೋವಿಂದ ಕಾರಜೋಳ, ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ, ಸಿಟಿ ರವಿ ಹಾಗೆ ಇನ್ನೂ ಅನೇಕರು ಹಾಜರಿದ್ರು. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇರಬಹುದು. ರಾಜ್ಯ ಬಿಜೆಪಿ ಬಗ್ಗೆ, ಅದರಲ್ಲೂ ಹಿರಿಯ ನಾಯಕರ ಬಗ್ಗೆನೇ ಇಷ್ಟೆಲ್ಲ ಆರೋಪಗಳನ್ನ ಮಾಡಿ ಮಾತನಾಡ್ತಾ ಇದ್ರು. ಯತ್ನಾಳ್ ಬಗ್ಗೆ ಯಾಕೆ ಹೈಕಮಾಂಡ್ ಕ್ರಮಕ್ಕೆ ಮುಂದಾಗಿಲ್ಲ? ಯತ್ನಾಳ್ ಉಚ್ಚಾಟನೆ ಮಾಡೋದು ಅಷ್ಟೊಂದು ಕಷ್ಟನಾ ಅಂತ ಅನ್ನಿಸಬಹುದು.
ಎಸ್, ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಅಷ್ಟೊಂದು ಸುಲಭ ಅಲ್ಲ. ಉಚ್ಚಾಟನೆಯ ಅಧಿಕಾರ ಇದ್ರೂ ವಿಜಯೇಂದ್ರ ಅವರ ಕೈಕಟ್ಟಿ ಹಾಕಿದೆ ಹೈಕಮಾಂಡ್. ಯಾಕಂದ್ರೆ ಯತ್ನಾಳ್ ಸಂಘ ಪರಿವಾರದ ನಿಷ್ಠಾವಂತ ಹಿಂದೂ ನಾಯಕ. ಯತ್ನಾಳ್ ಬಿಜೆಪಿ ಹೈಕಮಾಂಡ್ ನಾಯಕರಿಗೂ ಕೂಡ ಪರಮಾಪ್ತ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಯತ್ನಾಳ್ ವಿರುದ್ಧ ಕ್ರಮ ಆದ್ರೆ, ಅವರನ್ನ ಉಚ್ಚಾಟಿಸಿದ್ರೆ ಪಂಚಮಸಾಲಿ ಮತ ಕೈತಪ್ಪೋ ಭಯ ಬಿಜೆಪಿಗಿದೆ. ಹೀಗಾಗಿ ಯತ್ನಾಳ್ ವಿಷಯದಲ್ಲಿ ಬಿಜೆಪಿ ನಾಯಕರು ಎಚ್ಚರಿಕೆಯ ನಡೆಯನ್ನ ಇಡ್ತಾ ಇದ್ದಾರೆ. ಯತ್ನಾಳ್ ಅವರೇ ಹೇಳ್ದ ಹಾಗೆ, ನನ್ನನ್ನೇನಾದ್ರೂ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಭ್ರಷ್ಟಾಚಾರದ ಪ್ರತಿಯೊಂದು ದಾಖಲೆ ನನ್ನ ಬಳಿ ಇದೆ, ಅದನ್ನ ರಿಲೀಸ್ ಮಾಡ್ತೀನಿ ಅನ್ನೋ ಬೆದರಿಕೆ ಕೂಡ ಹಾಕಿದ್ದಾರೆ. ಇದೆಲ್ಲದನ್ನ ಗಮನದಲ್ಲಿಟ್ಕೊಂಡು ಬಿಜೆಪಿ ಸ್ವಲ್ಪ ಜಾಣ ನಡೆಯನ್ನ ಅನುಸರಿಸ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ಯತ್ನಾಳ್ ವಿಷಯದಲ್ಲಿ ಬಿಜೆಪಿ ನಾಯಕರು ಎಚ್ಚರದ ನಡೆಯನ್ನ ಇಟ್ಟು ಎಲ್ಲವನ್ನೂ ವರಿಷ್ಠರ ವಿವೇಚನೆಗೆ ಬಿಟ್ಟಿದ್ದಾರೆ.